गृह मंत्री अमित शाह द्वारा डॉक्टर बाबा साहेब भीमराव अम्बेडकर के बारे में अपमानजनक बात कहने के खिलाफ बसवा कल्याण में 23 दिसंबर 2024 को विरोध प्रदर्शन किया जा रहा है। इस संबंध में इसके चलते दलित संगठनों की तरफ से और अल्पसंख्यक संगठन की ओर से प्रेस मीट कर बसवा कल्याण तालुके की जनता को इस प्रोटेस्ट में शामिल होने की अपील की गई। बसवा कल्याण से केपी न्यूज के लिए संवाददाता समीर शेख की रिपोर्ट। तालुका बसवा कल्याण के अवाम को ऐलान किया जाता है कि आने वाली 23 तारीख यानी मंडे के रोज SC, ST, OBC माइनॉरिटी के संगठनों बसवा कल्याण ने यह डिसाइड किया है कि हमारे मुल्क के गृह मंत्री एक बड़ी पोस्ट पर होते हुए महामानव डॉक्टर भीमराव अंबेडकर के ताल्लुक से जिस किस्म की जुबान इस्तेमाल की है वो बहुत निंदनीय है और उस जुबान को सुनकर हमको गम और गमगीन हुए हैं। हम इसको बताने के लिए माफीनामा नहीं चाहिए बल्कि अमित शाह का हमें जो रिकग्निशन चाहिए। इसको लेकर बसवा कल्याण बंद रहेगा। तमाम अवाम से हम जो है अपील करते हैं कि वो अपने अपने खुद से आगे बढ़ करके कारोबार को बंद रखें और इस रैली में सबके सब शरीक रहकर कामयाब करे। जय भीम। बसवा कल्याण जनतेगे ನನ್ನ ಶರಣು ಶರಣಾರ್ಥಿಗಳು ಜೈ ಭೀಮ್ ಸಲಾಂ ಅಲೈಕುಂ। ಎಲ್ಲ ನನ್ನ ಬಸವ ಕಲ್ಯಾಣದ ಮಹಾಜನತೆಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ ಇವತ್ತು ನಾವು ಬಸವ ಕಲ್ಯಾಣದಲ್ಲಿ ಎಲ್ಲಾ ದಲಿತ ಸಂಘಟನೆಗಳು ಕೂಡಿ ಇವತ್ತು ಪ್ರೆಸ್ ಮೀಟ್ ಇಟ್ಟಿರುವ ವಿಷಯ ಯಾಕಂದ್ರೆ ಡಿಸೆಂಬರ್ 17ರಂದು ಏನು ಡಿಸೆಂಬರ್ 17, 24ರಂದು ಈ ದೇಶದ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಬಾಬಾ ಸಾಹೇಬರ ಬಗ್ಗೆ ಒಂದು ಅವಹೇಳನಕಾರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಅದನ್ನು ವಿರೋಧಿಸಿ ನಾವು 23 ಸೋಮವಾರದಂದು ಇಡೀ ಒಂದು ಬಸವ ಕಲ್ಯಾಣ ಬಂದ್ ಇಡುವ ಮುಖಾಂತರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ। ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ತಾಲೂಕಿನ ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಜೊತೆಗೆ ವಿಶೇಷವಾಗಿ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು। ಯಾಕಂದ್ರೆ ಎಲ್ಲರೇ ಪ್ರತಿಯೊಬ್ಬರು OBC ಏನ್ ನಮ್ಮದು ಬಹುಜನ್ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ವಿಶೇಷವಾಗಿ ಮಹಿಳೆಯರು। ಯಾಕಂದ್ರೆ ಜನ್ಮ ನಮಗ ತಂದೆ ತಾಯಿ ಕೊಟ್ಟಿರ್ಬೋದು, ಆದ್ರೆ ನಮಗ ಸ್ವತಂತ್ರ ಮತ್ತೆ ಏನು ಸ್ವಾಭಿಮಾನದಿಂದ ಬದುಕುವ ನಮ್ಗ ಬಾಬಾ ಸಾಹೇಬರು ಕೊಟ್ಟಿದ್ದು ಪ್ರತಿಯೊಬ್ಬ ಭಾರತದ ನಮ್ಮ ಮಹಿಳೆ ಬಾಬಾ ಸಾಹೇಬರ ಕೃತಜ್ಞರಾಗಿರ್ಬೇಕು। ಅದಕ್ಕಾಗಿ ನಾನು ಪ್ರತಿಯೊಂದು ಮಹಿಳೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಾವೆಲ್ಲರೂ ಬನ್ನಿ। ಏನು ಅವನು ಅವಹೇಳನಕಾರಿ ಮಾತನಾಡಿದ್ದಾನೆ ಕೇಂದ್ರ ಸಚಿವ, ಅವನಿಗೆ ತಕ್ಕ ಪಾಠ ಕಲಿಸಬೇಕು ಮತ್ತೆ ಅವನ ಹುದ್ದೆಯಿಂದ ಆ ಸರ್ಕಾರ ಬಿಜೆಪಿ ಸರ್ಕಾರ ಹುದ್ದೆಯಿಂದ ಅವನಿಗೆ ಇಳಿಸಬೇಕು, ಜೊತೆಗೆ ಸಾರ್ವಜನಿಕವಾಗಿ ಅವನು ಕ್ಷಮೆಯನ್ನ ಯಾಚಿಸಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ। ತಾವೆಲ್ಲರೂ ಇದರಲ್ಲಿ ಬಂದು ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡ್ತೀನಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ದಯವಿಟ್ಟು ಎಲ್ರು ಬನ್ನಿ। ಜೈ ಭೀಮ್।